ಎರಡನೇ ಅಧ್ಯಾಯದ 9ನೇ ಶ್ಲೋಕ. ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ. ತುಲ್ಯ ನಿಂದಾ ಸ್ತುತಿಃ ಮೌನಿ ಸಂತುಷ್ಟಃ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯಃ ನರಃ. ಅಂದ್ರೆ ನನಗೆ ಯಾರು ಪ್ರೀತಿ ಪಾತ್ರ, ಯಾರು ನನ್ನ ಭಕ್ತ. ತುಲ್ಯ ನಿಂದಾ ಸ್ತುತಿ, ನಿಂದೆ ಇರ್ಬೋದು, ಸ್ತುತಿ ಇರ್ಬೋದು. ನಿಂದಾಚ ಸ್ತುತಿಶ್ಚ ನಿಂದಾ ಸ್ತುತಿ, ನಿಂದೆ ಮತ್ತು ಸ್ತುತಿ ಎರಡರನ್ನು ಸಮಾನವಾಗಿ ತೆಗೆದುಕೊಳ್ಳುವನು. ತುಲ್ಯೇ ನಿಂದಾ ಸ್ತುತಿ ಯಸ್ಯ ಸಹ, ಯಾರು ನಿಂದೆ ಮತ್ತು ಸ್ತುತಿ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡಿ, ತುಲ್ಯ ಅಂದ್ರೆ ಸಮಾನ ಅಂತ ಅರ್ಥ. ಯಾರು ನಿಂದಾ ಮತ್ತು ಸ್ತುತಿ ಎರಡನ್ನೂ ಸಮಾನ ಅಂದ್ರೇನು, ನನಗೆ ನಿಂದನೆ ಬರಬಾರದು ಅಂತನೂ ಅನ್ಕೊಳೋದಿಲ್ಲ, ಸ್ತುತಿ ಬರಬೇಕು, ಸ್ತುತಿ ಮಾತ್ರ ಬರಬೇಕು, ಸ್ತುತಿ ಬಂದಾಗ ತನ್ನಲ್ಲಿ ಏನೋ ದೊಡ್ಡ ಕೊಂಬು ಬಂದಂತ ಆಡುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ವರ್ತನೆಯು ನಾವು ಕಾಣ್ಲಿಕ್ಕಾಗೋದಿಲ್ಲ. ಆ ರೀತಿಯಾಗಿರ್ಬೇಕು. ಎರಡೂ ಸಂದರ್ಭದಲ್ಲಿ ಸಮಾನವಾದ ಮನಸ್ಥಿತಿಯನ್ನೇ ಇರಬೇಕು. ಅಂದ್ರೆ ನಿಂದ ಅಂದ್ರೆ ಏನು, ನಮ್ಮಲ್ಲಿ ಎಷ್ಟೋ ಗುಣಗಳಿರತ್ತೆ, ಅದಿದ್ರೂ ಕೂಡ ಗುಣಗಳನ್ನ ಬಿಟ್ಟು ದೋಷಗಳನ್ನ ಮಾತ್ರ ಎತ್ತಿ ಆಡುವಂಥದ್ದು ಅಂತ ಅರ್ಥ, ಅದು ನಿಂದೆ. ಸ್ತುತಿ ನಮ್ಮಲ್ಲಿ ಕೆಟ್ಟತನ ಇದ್ರು ಅದ್ರ ಬಗ್ಗೆ ಹೇಳದೆ ನಮ್ಮನ್ನ ಒಳ್ಳೆತನಗಳನ್ನ ಮಾತ್ರ ಆಡುವಂಥದ್ದು ಸ್ತುತಿ. ಹೀಗೆ ಎಂಥ ಸಂದರ್ಭಗಳಲ್ಲೂ ಕೂಡ ನಾವು ಸಮಾನವಾಗಿರ್ಬೇಕು. ಮೌನಿ, ಮೌನ ಅಂದ್ರೆ ಏನು, ಮಾತೇ ಆಡಬಾರದು ಅಂತಲ್ಲ, ನಿಯಂತ್ರಿತವಾದ ಮಾತು ಅಂತ ಅರ್ಥ. ಆಡ್ಬೇಕಾದಲ್ಲಿ ಆಡ್ಬೇಕಾದಷ್ಟೇ ಮಾತಾಡಬೇಕು, ಮಾತಾಡಬೇಕಾದ ಸಂದರ್ಭದಲ್ಲಿ ಮಾತಾಡ್ಲೇಬೇಕು, ಮಾತಾಡಬಾರದ ಸಂದರ್ಭದಲ್ಲಿ ಮಾತಾಡಬಾರದು, ಮಾತಾಡಬೇಕಾದ ಸಂದರ್ಭದಲ್ಲೂ ಕೂಡ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು. ಲೆಕ್ಕಾಚಾರದ ಮಾತು ಅಂತ, ಹಾಗೆ ತೂಕದ ಮಾತು, ಲೆಕ್ಕಾಚಾರದ ಮಾತು, ಮಾತೇ ನಮ್ಮ ಮುಖ್ಯ ಪ್ರಧಾನವಾಗಿರುವಂತ ಅಂಗ. ಹಾಗಾಗಿ ಮೌನಿ, ನಿಯಂತ್ರಿತವಾದ ಮಾತಾಗಿರಬೇಕು. ನಾಲಿಗೆ ಇದೆ ಅಂತೇಳಿ ಏನೇನೋ ಮಾತಾಡುವಂಥದ್ದಾಗಬಾರದು. ಹೀಗೆ ಮೌನ, ಮೌನ ಶಬ್ದಕ್ಕೆ ಮಾತಾಡಬಾರದು, ಮಾತೇ ಆಡಬಾರದು ಅಂತ ಅರ್ಥ ಅಲ್ಲ, ನಿಯಂತ್ರಿತ, ಮಾತಿನ ಮೇಲೆ ನಿಯಂತ್ರಣ ಇರಬೇಕು. ಮನಸ್ಸಿಗೂ ಮಾತಿಗೂ ಒಂದು ಸಂಬಂಧ ಇರಬೇಕು, ಬುದ್ಧಿಗೂ. ಬರೀ ಮನಸ್ಸಿನ ಕೈಯಲ್ಲಿ ಮಾತು ಕೊಟ್ಬಿಟ್ರೆ ಏನೇನೋ ಮಾತಾಡ್ಬಿಡ್ತೀವಿ. ಅದಕ್ಕೆ ಆ ಮನಸ್ಸಿನ ಕೈಯಲ್ಲಿ ಮಾತಿರಬಾರದು, ಬುದ್ಧಿಯ ಕೈಯಲ್ಲಿ ಮಾತಿರಬೇಕು. ಆಲೋಚನೆ ಮಾಡಿ ನಾನಿವತ್ತು ಆಡ್ತಾ ಇರತಕ್ಕಂಥ ಮಾತು ನಾಳೆಗೆ ಏನು ಪರಿಣಾಮ ಬೀರತ್ತೆ ಅನ್ನೋ ಒಂದು ಎಚ್ಚರಿಕೆ ನಮಗೆ ಬೇಕು. ಯಾಕಂದ್ರೆ ಮಾತಾಡೋದು ಒಂದು ಕ್ಷಣ ಆಡಿಬಿಡಬಹುದು, ಆದರೆ ಆ ಆಡಿದ ಮಾತು ಶಾಶ್ವತವಾಗಿ ಉಳಿದು ಬಿಡತ್ತೆ. ಸತೀದೇವಿ ರುದ್ರದೇವರ ಪ್ರಕರಣದಲ್ಲೆಲ್ಲ ಮಾತಿನ ಬಗ್ಗೆ ತುಂಬಾ ವರ್ಣನೆ ಮಾಡ್ತಾರೆ ಭಾಗವತದಲ್ಲಿ. ಉದಾಹರಣೆಗೆ ಯಾರೋ ಒಂದು ಬಾಣದಲ್ಲಿ ಚುಚ್ಚಿ ಗಾಯ ಮಾಡಿದ್ರೆ ಔಷಧಿಯಿಂದ ಮಾಯ ಆಗಿಬಿಡಬಹುದು, ಕಡಿಮೆ ಆಗತ್ತೆ 1 ವಾರಕ್ಕೋ 10 ದಿವಸಕ್ಕೋ. ಅದೇ ಆಡಿದ ಮಾತಿದೆಯಲ್ಲ, ಜೀವನ ಪೂರ್ತಿ ಆ ಮಾತೇ ಮತ್ತೆ 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 ನೆನಪಾಗ್ತಾ ಇರತ್ತೆ. ಹಾಗಾಗಿ ಆ ಮಾತು ಅನ್ನೋದು ಬಹಳ 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 ಮುಖ್ಯವಾಗಿರುವಂಥದ್ದು. ಹಾಗಾಗಿ ಅಗತ್ಯಕ್ಕೆ ಅನುಗುಣವಾಗಿ ಮಾತುಗಳನ್ನು ಆಡಬೇಕು. ಮೌನಿ ಏನ ಕೇನಚಿತ್ ಸಂತುಷ್ಟ ಅಂದ್ರೆ ಅದೇ ಬೇಕು ಇದೇ ಬೇಕು ಅಂತಲ್ಲ, ಹೇಗೆ ನಮಗೆ ಪ್ರಾಪ್ತವಾಗತ್ತೋ, ನಮಗೆ ಪ್ರಾಪ್ತವಾದದ್ದರಲ್ಲಿ ಸಂತೃಪ್ತಿ ಭಾವನೆ ಇರಬೇಕು. ಅಷ್ಟೇ ಬೇಕು, ಇಷ್ಟೇ ಬೇಕು, ಹಾಗೆ ಬೇಕು, ಹೀಗೆ ಬೇಕು, ಹಾಗೆ ಇರಬೇಕು, ಹೀಗೆ ಇರಬೇಕು, ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಮ್ಯಾಂಡ್ಗಳು ಇಲ್ಲದೇನೆ ಬದುಕುವಂಥದ್ದು ಅಂತ ಅರ್ಥ. ಅನಿಕೆ ಹೀಗೆ ಏನ ಕೇನಚಿತ್ ಸಂತುಷ್ಟ, ದೇವರು ಏನನ್ನ ನಮಗೆ ಅನುಗ್ರಹವನ್ನ ಮಾಡ್ತಾನೋ ಅದರಿಂದ ನಾವು ಸಂತೃಪ್ತಿಯನ್ನ ಪಡಿಬೇಕು. ಅನಿಕೇತ, ನಿಕೇತ ಅಂದ್ರೆ ಮನೆ, ಅನಿಕೇತ ಅಂದ್ರೆ ಮನೆ ಇಲ್ಲದೆ ಇರಬೇಕು ಅಂದ್ರೆ ಮನೆ ಇಲ್ಲದೆ ಇರಬೇಕು ಅಂತ ಅರ್ಥ ಅಲ್ಲ. ಪ್ರಾಕೃತ ವಸ್ತುಗಳ ಬಗ್ಗೆ ಅತಿಯಾದ ವ್ಯಾಮೋಹ ಇರಬಾರದು. ನಾನೇ ದುಡಿದು ಕಟ್ಟಿಸಿದ ಮನೆ ಇರಬಹುದು, ಹಾಗಂತ ಅದ್ರ ಬಗ್ಗೆ ಅತಿಯಾದ ವ್ಯಾಮೋಹ ಇರಬಾರದು ಅಂತ ಅರ್ಥ. ಅನಿಕೇತ, ಅಥವಾ ಸನ್ಯಾಸಿಗಳಿಗೆ ಆಗ್ಬೇಕಾದ್ರೆ ಅನಿಯತ ವಾಸ, ಒಂದೇ ಕಡೆ ಬೇರೂರಿ ಕೂರುವಂಥದ್ದಲ್ಲ. ಅವ್ರಿಗೆ ಹೆಸರೇ ಪರಿವ್ರಾಜಕರು ಅಂತ. ಅವರು ದೇಶಗಳನ್ನು ಸುತ್ತಾ ಇರುವಂಥದ್ದು, ಒಂದೇ ಕಡೆ ಸ್ಥಿರವಾಗಿರುವಂಥದ್ದಲ್ಲ. ಇದು ನನ್ನ ಜಾಗ ಅಂತಲ್ಲ, ಎಲ್ಲ ಕಡೆ ಸಂಚಾರವನ್ನ ಮಾಡ್ಕೊಂಡಿರ್ಬೇಕಾಗಿರತಕ್ಕಂಥದ್ದು. ಒಂದು ನಮ್ದೇ ಮನೆ ಅನ್ನೋ ಒಂದು ವ್ಯಾಮೋಹ ಇರಬಾರದು. ನಾವೇ ಕಟ್ಟಿಸಿದ ಮನೆ ಆದ್ರೂ ಕೂಡ ನನ್ನದೇ ಮನೆ ಅನ್ನೋ ಆ ಒಂದು ಅಹಂಭಾವನೆ, ಮಮಕಾರ ಭಾವನೆ ನಮ್ಗಿರಬಾರ್ದು.
ಸ್ಥಿರಮತಿ ಸ್ಥಿರಾಮತಿ ಯಸ್ಯ ಸಹ ಅಂದ್ರೆ ಏನು, ನಮ್ಮ ಬುದ್ಧಿ ಸ್ಥಿರವಾಗಿರಬೇಕು. ಕ್ಷಣೇ ತುಷ್ಟಾಹ ಕ್ಷಣೇ ರುಷ್ಟಾಹ ರುಷ್ಟಾ ತುಷ್ಟಾಹ ಕ್ಷಣೇ ಕ್ಷಣೆ ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ ಅಂತ ಒಂದ್ ಕಡೆ ಸುಭಾಷಿತಕಾರ ಹೇಳ್ತಾರೆ. ಕ್ಷಣೇ ತುಷ್ಟಾಹ, ಒಂದು ಸ್ವಲ್ಪ ಹೊತ್ತು ಭಾರಿ ಹಸನ್ಮುಖಿಗಳಾಗಿ ಸಂತೃಪ್ತ ಭಾವನೆಯಿಂದ ಇರೋದು, ಇದ್ದಕ್ಕಿದ್ದಾಗೆ ಸಿಟ್ಟು ಮಾಡ್ಕೊಳ್ಳೋದು, ಇದ್ದಕ್ಕಿದ್ದಾಗೆ ಬೇಜಾರು ಮಾಡ್ಕೊಳ್ಳೋದು, ಇದ್ದಕ್ಕಿದ್ದಾಗೆ ಏನೋ ಮೂಡ್ ಔಟ್ ಮಾಡ್ಕೊಂಡು ಒಂಥರ ಮುಖ ಗಂಟು ಹಾಕೊಂಡು ಕೂತು ಬಿಡೋದು, ಹೀಗೆಲ್ಲ ಇರುವಂತದ್ದಲ್ಲ. ಅದಕ್ಕೆ ಹೇಳಿದ್ರೆ ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ. ಈ ಅವ್ಯವಸ್ಥಿತ ಚಿತ್ತರು ಒಂದೇ ತರ ಇರೋದೇ ಇಲ್ಲ. ಕೆಲವು ಕಡೆ ಭಾರಿ ಪ್ರೀತಿ, ಕೆಲವೊಮ್ಮೆ ಭಾರಿ ದ್ವೇಷ, ಕೊಂದು ಬಿಡುವಷ್ಟು ದ್ವೇಷ, ಈ ತರ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳ ಮನಸ್ಥಿತಿ ಅನ್ನೋದು ಅದು ಅತ್ಯಂತ ಭಯಂಕರವಾದದ್ದು. ಹಾಗಾಗಿ ಆ ಸ್ಥಿರವಾದ ಒಂದು ಮನಸ್ಥಿತಿ ಎಂಬುದು ನಮಗಿರಬೇಕು. ಆ ಯಾರ ಮೇಲೆ ಆಗ್ಲಿ ಅತಿಯಾದ ಪ್ರೀತಿಯನ್ನು ತೋರೋದು, ಅತಿಯಾದ ದ್ವೇಷವನ್ನ ಮಾಡೋದು, ಅತಿಯಾದ ತಿರಸ್ಕಾರ ಭಾವನೆಯಿಂದ ಕಾಣುವಂಥದ್ದು, ಇದೆಲ್ಲವೂ ಕೂಡ ತಪ್ಪು. ಹಾಗಿದ್ರೆ ಅದು ತುಂಬಾ ನಮಗೆ ತೊಂದರೆ ಆಗುವಂಥದ್ದು, ಮತ್ತೊಬ್ಬನಿಗೆ ತೊಂದರೆ ಆಗೋದಿಲ್ಲ. ಯಾರು ಆ ಭಾವನೆಯನ್ನ ಇಟ್ಟುಕೊಂಡಿರ್ತೀವೋ ಅವರುಗಳಿಗೆ ತೊಂದರೆ ಆಗತ್ತೆ. ಅದರಿಂದ ನಾವು ಮತ್ತೊಬ್ಬರ ಮೇಲೆ ಸಿಟ್ಟು ತೋರಿಸ್ಬೋದು ಅತಿಯಾಗಿ, ಮತ್ತೊಬ್ಬರ ಮೇಲೆ ಅತಿಯಾಗಿ ಪ್ರೀತಿ ತೋರಿಸ್ಬೋದು. ಆದ್ರೆ ನಾವು ಮತ್ತೊಬ್ಬರ ಮೇಲೆ ಅತಿಯಾಗಿ ಪ್ರೀತಿ ತೋರಿಸಿದ್ದೇವೆ ಎಂದ ಮಾತ್ರಕ್ಕೆ ಅವನು ನಮಗಷ್ಟೇ ಭಾವನಾತ್ಮಕವಾಗಿ ನಮ್ಮ ಜೊತೆ ಇರಬೇಕು ಅಂತೇನಿಲ್ಲ. ಅಥವಾ ನಾವು ಮತ್ತೊಬ್ಬರ ಮೇಲೆ ಅಷ್ಟೇ ದ್ವೇಷ ಮಾಡಿದ್ವಿ ಅಂದ ಕೂಡಲೇ ಅವನು ನಮ್ಮನ್ನು ಅಷ್ಟೇ ದ್ವೇಷ ಮಾಡ್ತಾನೆ ಅಂತನೂ ಇಲ್ಲ. ಅಥವಾ ನಾವು ದ್ವೇಷ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ, ನಮ್ಮ ರಕ್ತದ ಒತ್ತಡದಲ್ಲಿ, ನರನಾಡಿಗಳಲ್ಲಿ ಏನೊಂದು ಏರುಪೇರಾಗಿ ಆರೋಗ್ಯವೇ ಹಾಳಾಗಿರುತ್ತೆ, ಮನಸ್ಥಿತಿ ದೇಹಸ್ಥಿತಿ ಎಲ್ಲ ಹಾಳಾಗತ್ತೆ. ಅಷ್ಟವನ್ನಲ್ಲಿ ಆಗ್ಬೇಕು ಅಂತೇನಿಲ್ಲ. ಹಾಗಾಗಿ ನಾವು ತುಂಬಾ ಸ್ಥಿರವಾದ ಬುದ್ಧಿ ಇರಬೇಕು. ಅಥವಾ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕುವಾಗ ಎಲ್ಲದರಲ್ಲೂ, ಒಂದು ವಿದ್ಯಾಕ್ಷೇತ್ರ, ಉದ್ಯೋಗ ಕ್ಷೇತ್ರ, ಎಲ್ಲ ಪ್ರತಿಯೊಂದು ಸಂದರ್ಭದ ಸ್ಥಿರವಾದ ಮತಿ. ಇವತ್ತಿದು ಬೇಕು ಅನ್ಸೋದು, ನಾಳೆ ಇದು ಬೇಡೇ ಬೇಡ ಅಂತ ಅನ್ಸೋದು. ಏನಾದ್ರೂ ಮಾಡಿ ನಾನು ಮಾಡೇ ಮಾಡ್ತೀನಿ ಅಂತ ಇವತ್ತಿನ ತೀರ್ಮಾನ, ನಾಳೆ ಬೆಳಗ್ಗೆ ಆಗುವಾಗ ಅದು ಪೂರ್ತಿ ತಲೆ ಬುಡ ತಲೆ ಮೇಲೆ ಕೆಳಗೆ ಆಗಿರುತ್ತೆ. ಹಾಗೆಲ್ಲ ಇರಬಾರದು. ಒಂದು ಸ್ಥಿರವಾದ ಬುದ್ಧಿ, ಆಲೋಚನೆ ಮಾಡಿ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಮತ್ತದನ್ನು ಬದಲಾಯಿಸುವಂಥದ್ದು ಸರಿಯಲ್ಲ. ಸ್ಥಿರಮತಿ, ಇದರೆಲ್ಲದರ ಜೊತೆಗೆ ಭಕ್ತಿಮಾನ್, ಭಕ್ತಿ, ದೇವರಲ್ಲಿ ಭಕ್ತಿ ನಿರಂತರವಾಗಿ ಇರಬೇಕು. ಅವನು ಮೇ ಅಂತಹ ನರಹ ಮೇ ಪ್ರಿಯ, ಅವನು ನನಗೆ ಅತ್ಯಂತ ಪ್ರೀತಿ ಪಾತ್ರನಾದವನು, ಅವನೇ ನನ್ನ ಭಕ್ತ, ಅವನು ನನ್ನ ಅನುಗ್ರಹಕ್ಕೆ ಪಾತ್ರನಾಗಲು ಯೋಗ್ಯನಾದವನು. ತುಲ್ಯ ನಿಂದಾ ಸ್ತುತಿ, ನಿಂದೆ ಮತ್ತು ನಿಂದನೆ ಮತ್ತು ಹೊಗಳಿಕೆ ಎರಡನ್ನೂ ಸಮಾನವಾಗಿ ಕಾಣುವವನು. ಮೌನಿ, ನಿಯಂತ್ರಿತವಾಗಿ ಮಾತನ್ನು ಆಡುವವನು. ಏನಕೇನಚಿತ್ ಸಂತುಷ್ಟ, ದೇವರ ಅನುಗ್ರಹದಿಂದ ಪ್ರಾಪ್ತವಾದದ್ದರಲ್ಲಿ ತೃಪ್ತಿಯನ್ನ ಪಡುವವನು. ಅನಿಕೇತಃ, ಮನೆ ಮೊದಲಾದ ಪ್ರಾಕೃತ ವಸ್ತುಗಳಲ್ಲಿ ಅತಿಯಾದ ವ್ಯಾಮೋಹ ಇಲ್ಲದವನು. ಸ್ಥಿರಮತಿ ಅಂದ್ರೆ ಸ್ಥಿರವಾದ ಬುದ್ಧಿಯನ್ನ ಹೊಂದಿರುವಂತವನು, ಸ್ಥಿರವಾದ ಬುದ್ಧಿಯನ್ನು ಹೊಂದಿರುವವನು. ಯಹ ಯಹ ನರಹ, ಯಾವ ನರನು. ಭಕ್ತಿಮಾನ್, ಭಕ್ತಿ ಎಂಬ ಗುಣವನ್ನು ಅಳವಡಿಸಿಕೊಂಡವನು. ಮೇ ಪ್ರಿಯ, ನನಗೆ ಅತ್ಯಂತ ಪ್ರೀತಿ ಪಾತ್ರನಾದವನು. ತುಲ್ಯ ನಿಂದಾ ಸ್ತುತಿರ್ಮೌನಿ, ಸಂತುಷ್ಟೋ ಏನ ಕೇನಚಿತ್. ಅನಿಕೇತ ಸ್ಥಿರಮತಿ, ಭಕ್ತಿಮಾನ್ ಮೇ ಪ್ರಿಯೋ ನರಃ. ಶ್ರೀಕೃಷ್ಣ.